ನಿಮ್ಗೇನಾದರೂ ಈ ಡೇಟಾ ಎಂಟ್ರಿ, ಸೇಲ್ಸ್ ಟಾರ್ಗೆಟ್ಸ್ ಅಥವಾ ಒಂದು ಕಾಲಿಂಗ್ ವರ್ಕ್ನ ಕೊಟ್ಟರೆ ಮಾಡೋಕ್ಕಾಗಲ್ಲ ಅಂದ್ಕೊಳ್ತಿದ್ದೀರಾ? ಆದರೆ ಇಲ್ಲಿ ಒಂದು ಸ್ಕ್ರಿಪ್ಟ್ನ ಕೊಟ್ಟು ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ಹೇಳೋದಾದರೆ ಓಕೆನಾ? ಹಾಗಿದ್ದರೆ ಇವತ್ತಿನ ವೀಡಿಯೋ ನಿಮಗೋಸ್ಕರ. ಇಲ್ಲಿ ನಿಮಗೆ ಅವರ್ಲಿ ವೈಸ್ ಪೇಮೆಂಟ್ಸ್ನ ಕೊಡ್ತಾ ಇದ್ದಾರೆ, ಅದು ಕೂಡ $50 ಜೊತೆಗೆ ನೀವು ಇಲ್ಲಿ ಏನೇ ಓದಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಸೊ ಈ ರೀತಿಯಾದಂಥ ರೋಲಲ್ಲಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡುತ್ತೆ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ದರೂ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರೋದ್ರಿಂದ ನೀವು ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಾದಂಥ ವರ್ಕ್ನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡೋದಾದರೆ ನಿಮಗೆ ಪರ್ ಅವರ್ ವೈಸಲ್ಲಿ ಕೊಡ್ತಾ ಇದ್ದಾರೆ. 1 ಅವರ್ಗೆ ನಿಮಗೆ $50 ಪ್ರೊವೈಡ್ ಮಾಡ್ತಾರೆ. ಅಂದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 4700 ಪ್ಲಸ್ ನೀವು ಇಲ್ಲಿ ಪರ್ ಅವರ್ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಇದೊಂದು ಸಿಂಪಲ್ ಆದಂಥ ರೂಲ್. ಅವ್ರು ಕೊಡುವಂಥ ಸ್ಕ್ರಿಪ್ಟಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ಜಸ್ಟ್ ವಾಯ್ಸ್ನ ರೆಕಾರ್ಡ್ ಮಾಡಿ ಕಳಿಸೋ ಅಂಥದ್ದು ನಿಮ್ಮ ರೋಲ್ ಆಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಕೆಲವಷ್ಟು ಪಾಯಿಂಟ್ಸ್ಗಳಿದೆ ಈ ರೋಲಲ್ಲಿ. ಹೇಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕಿಪ್ ಮಾಡಿದೆ ಇಲ್ಲಿ ಕಂಪ್ಲೀಟಾಗಿ ನೋಡಿ, ಅದರಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ಸಿಂಪಲ್ ಆದಂಥ ವರ್ಕ್, ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ಹಾಗೆ ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ಯಾರು ಬೇಕಾದರೂ ಮಾಡ್ಬೋದು, ಯಾವುದೇ ರೀತಿ ಏಜ್ ಲಿಮಿಟ್ಸ್ಗಳು ಇರಲಿಲ್ಲ. ಸೊ ಈ ರೋಲಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುವಂಥದ್ದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಬಂದು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನಾನು ನಿಮಗೆ ಹೇಗೆ ವರ್ಕ್ನ ಸರ್ಚ್ ಮಾಡಿ ಅಪ್ಲೈನ ಮಾಡಬೇಕು ಅನ್ನೋ ಪ್ರೊಸೆಸ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಯಾರಿಗೆಲ್ಲ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡವರೆಗೂ ನೋಡಿ. ಹಾಗೆ ಇದು ಬಂದು ನಿಮಗೆ ಒಂದೇ ಲ್ಯಾಂಗ್ವೇಜಲ್ಲಿಲ್ಲ, ಸಾಕಷ್ಟು ಲ್ಯಾಂಗ್ವೇಜಲ್ಲಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಕನ್ನಡ ಭಾಷೆಯಲ್ಲಿ ವರ್ಕ್ ಇರೋದಿಲ್ಲ. ಕನ್ನಡ ಬಿಟ್ಟು ಮಿಕ್ಕಿದ ಎಲ್ಲ ಭಾಷೆಯಲ್ಲಿ ಲೈಕ್ ಇಂಗ್ಲೀಷಲ್ಲೂ ಕೂಡ ಇದೆ. ಸೊ ನಿಮಗೆ ನಾರ್ಮಲ್ ಇಂಗ್ಲೀಷ್ ಅಥವಾ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅಥವಾ ನಮಗೆ ಬೇಸಿಕ್ ಇಂಗ್ಲೀಷ್ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನೊಂದು ಟಿಪ್ಪನ್ನು ನಾನು ನಿಮಗೆ ಲಾಸ್ಟಲ್ಲಿ ಕೊಡ್ತೀನಿ. ಅದರಿಂದ ನಿಮಗೆ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಬರೋದಿಲ್ಲ, ಗ್ರಾಮರ್ ಮಿಸ್ಟೇಕ್ಸ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಒಂದು ಒಳ್ಳೆ ಸ್ಯಾಲ್ರಿನ ಕೂಡ ಇಲ್ಲಿ ನಿಮಗೆ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ರಿಮೋಟ್ AI ಟ್ರೈನಿಂಗ್ ವರ್ಕ್ ವಿತ್ ಫ್ಲೆಕ್ಸಿಬಲ್ ಅವರ್ಸ್ ಆ್ಯಂಡ್ ವೀಕ್ಲಿ ಪೇಮೆಂಟ್ಸ್ ಅಂತ ಫಸ್ಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಈ ನೀವು ಮಾಡುವಂಥ ವರ್ಕ್ನ ಮನೆಯಿಂದನೇ ಮಾಡ್ಬೋದು. ಅದು ಕೂಡ AI ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮಗೆ ಯಾವಾಗ ಬೇಕು, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಜೊತೆಗೆ ವೀಕ್ಲಿ ಒನ್ಸ್ ನೀವು ನಿಮ್ಮ ಪೇಮೆಂಟ್ಸ್ನ ತೊಗೊಳ್ಬೋದಾಗಿರುತ್ತೆ. ಎಷ್ಟು ಅರ್ನಿಂಗ್ಸ್ನ ಮಾಡಿರ್ತಾರೆ ಅದನ್ನು ಒನ್ಸ್ ನೀವು ತೊಗೊಬೋದು. ಸೊ ಯಾರೆಲ್ಲ ಇದು ಜೆನ್ಯೂನ ಫೇಕ್ ಅಂತ ಟ್ರೈ ಮಾಡಬೇಕು ಅನ್ನೋರು ಆರಾಮಾಗಿ ಇಲ್ಲಿ 1 or 2 ವೀಕ್ಸ್ನ ನೀವು ವರ್ಕ್ನ ಮಾಡಿ ನಿಮ್ಮ ಸ್ಯಾಲ್ರಿನ ತೊಗೊಂಡು ನೀವು ಇಲ್ಲಿ ಚೆಕ್ ಕೂಡ ಮಾಡ್ಕೊಬೋದಾಗಿರುತ್ತೆ. ಸೊ ನೀವು ಇಂಡೀಡ್ ಅಥವಾ ಗ್ಲಾಸ್ಡೋರಲ್ಲಿ ರೇಟಿಂಗ್ಸ್ನ ನೋಡಿದ್ರೆ ನಿಮಗೆ 4 to 4.5 ರೇಟಿಂಗ್ಸ್ ಸಿಗ್ತಾರೆ. ಸೊ ಒಂದು ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಫಸ್ಟಿಗೆ ಇಂಗ್ಲೀಷ್ ಇದೆ. ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕೂಡ ಇದೇ ರೂಲ್ ಬಗ್ಗೆ. ಅದು ಬಿಟ್ಟು ನಿಮ್ಗೆ ಬೇರೆ ಏನಾದ್ರು ಹಿಂದಿ, ಮರಾಠಿ, ತೆಲುಗು, ಬೆಂಗಾಲಿ ಯಾವುದೇ ಲ್ಯಾಂಗ್ವೇಜ್ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ನಾನಿಲ್ಲಿ ಇಂಗ್ಲೀಷ್ ರೋಲ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೇಮ್ ಬೇರೆದು ಕೂಡ ಎಲ್ಲ ಆ್ಯಸ್ ಇಟ್ ಈಸ್ ಇರುತ್ತೆ. ನೀವು ನೋಡ್ಬೋದು ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಇದು ಕಾಂಟ್ರಾಕ್ಟ್ ಟೈಪಲ್ಲಿ ಇರುತ್ತೆ. ಹಾಗೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಇಂಗ್ಲಿಷ್ ವಿಡಿಯೋ ಪಾರ್ಟ್ನರ್ಸ್ ಆಫ್ AI ಟ್ರೈನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ನಿಮ್ಮ ವರ್ಕ್ ಬೇಸಿಕ್ಲಿ ಹೇಳಬೇಕು ಅಂದರೆ ಅವರು ನಿಮಗೆ ಒಂದು ಆಡಿಯೋ ಅಥವಾ ವಿಡಿಯೋನ ಕೊಡ್ತಾರೆ. ಬೇಸಿಕ್ಲಿ ಜಾಸ್ತಿ ವೀಡಿಯೋಸ್ನೇ ಕೊಡುವಂಥದ್ದು, ಕೆಲವೊಂದು ಸಲ ಆಡಿಯೋ ಫೈಲ್ಸ್ನ ಕಳಿಸ್ಕೊಡ್ತಾರೆ. ಆ ವಿಡಿಯೋದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಥವಾ ಏನಿದೆ ಆ್ಯಸ್ ಇಟ್ ಈಸ್ ನೀವು ಟೈಪ್ನ ಮಾಡಬೇಕಾಗಿರುತ್ತೆ ಅಷ್ಟೇ. ಸೇಮ್ ಟು ಸೇಮ್ ಏನು ವರ್ಡ್ಸ್ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಟೈಪ್ನ ಮಾಡಬೇಕಾಗಿರುತ್ತೆ. ಇಲ್ಲಿ 2 ಪರ್ಸನ್ಸ್ ಲೈಕ್ ಪರ್ಸನ್ ಎ, ಪರ್ಸನ್ ಬಿ ಮಾತಾಡೋ ರೀತಿ ವೀಡಿಯೋಸ್ಗಳನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ನೀವು ಪರ್ಸನ್ ಎದು ಏನಿದೆ ಅದನ್ನು ಮಾತ್ರ ಬರೀಬೇಕು, ಪರ್ಸನ್ ಬಿದು ಬೇರೆ ಒಬ್ಬರು ಬರೀತಾರೆ. ಸೊ ಅದು ಕೂಡ ಹೇಗೆ ಏನು ಅನ್ನೋದನ್ನ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಮೇನ್ ಆಗಿ ನಿಮ್ಮ ಅರ್ನಿಂಗ್ಸ್ ನೋಡಿದ್ರೆ ಅರ್ನ್ ಅಪ್ ಟು $50 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ಅವರ್ ವರ್ಕ್ನ ನೀವು ಮಾಡಿದ್ರೆ 10,000ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ನಾನು ನಿಮಗೆ ಇಲ್ಲಿ ಅದ್ರ ಪ್ರೂಫ್ನು ಕೂಡ ತೋರಿಸ್ತೀನಿ, ನೀವು ಇಲ್ಲಿ ಚೆಕ್ ಮಾಡ್ಬೋದು. 1 ಅವರ್ಗೆ ನೀವು 4,500 ಇಂದ 5,000ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು. 2 ಅವರ್ಸ್ ಮಾಡಿದ್ರಿ ಅಂದರೆ ಆರಾಮಾಗಿ 10,000 ಪರ್ ಡೇ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಅದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. $50 ಇನ್ ರುಪೀಸ್ ನೀವು ಹಾಕಿದ್ರೆ ನಿಮಗೆ ಅಲ್ಲಿ ಅದ್ರ ಅಮೌಂಟ್ ಎಷ್ಟಿದೆ ಅಂತ ತೋರಿಸುತ್ತೆ. ನೀವು ಇಲ್ಲಿ ನೋಡ್ಬೋದು ಅದನ್ನು ಲೈಕ್ 4,700 ರುಪೀಸ್ ಪರ್
ಅವರ್ ನಿಮಗೆ ಸಿಗುತ್ತೆ. ಸೊ ನೀವು 1 ಅವರ್ ದಿನ ಕೆಲಸ ಮಾಡಿದ್ರೆ 4700 ರುಪೀಸ್ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದೇ 2 ಅವರ್ಸ್ ಮಾಡಿದ್ರೆ ನಿಯರ್ಲಿ 10,000ವರೆಗೂ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಇದೊಂದು ಬೆಸ್ಟ್ ಸ್ಯಾಲ್ರಿ ಅಥವಾ ಒಂದು ಸೈಡ್ ಇನ್ಕಮ್ ಆಗಿ ನೀವು ವರ್ಕ್ನ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಆನ್ ಯೋರ್ ಓನ್ ಶೆಡ್ಯೂಲ್ಸ್ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಪೇಮೆಂಟ್ ವೀಕ್ಲಿ ಇರುತ್ತೆ, ವಾರಕ್ಕೊಂದ್ಸಲ ನಿಮ್ಮ ಪೇಮೆಂಟ್ಸ್ನ ನೀವು ತೊಗೊಳ್ಬೋದು ಅಂತ ಹೇಳ್ತಿದ್ದಾರೆ. ಕ್ವಿಕ್ ಸ್ಟಾರ್ಟ್ 10 ಮಿನಿಟ್ಸಲ್ಲಿ ನೀವು ಅಪ್ರೂವ್ ಮಾಡಿ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಜಾಬಿನ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ, ಚೆಕ್ಔಟ್ನ ಮಾಡ್ಕೊಡಿ. ವಿ ಆರ್ ಲುಕಿಂಗ್ ಫಾರ್ ಅ ಇಂಡಿವಿಜುವಲ್ ಹೂ ಕ್ಯಾನ್ ಎಂಗೇಜ್ ನ್ಯಾಚುರಲಿ ಆ್ಯಂಡ್ ಎಮೋಷನಲಿ ರಿಚ್ 5 ಮಿನಿಟ್ಸ್ ವಿಡಿಯೋ ಕನ್ವರ್ಷನ್ಸ್ ವಿತ್ ಅದರ್ ಪಾರ್ಟಿಸಿಪೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ನೀವು ನ್ಯಾಚುರಲ್ ಆಗಿರಬೇಕು. ಅವ್ರು ನಿಮಗೆ ಒಂದು ಸ್ಕ್ರಿಪ್ಟ್ನ ಕಳಿಸ್ಕೊಡ್ತಾರೆ ಅಲ್ವಾ, ಸೊ ಅಥವಾ ಅವ್ರು ನಿಮಗೆ ಒಂದು ವಿಡಿಯೋ ಕಳಿಸ್ಕೊಟ್ಟಿರ್ತಾರೆ ಅಲ್ವಾ, ಅದ್ರದ್ದನ್ನು ನೀವು ಕರೆಕ್ಟಾಗಿ ನ್ಯಾಚುರಲ್ ಆಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನೀವು ಟೈಪ್ ಮಾಡೋದಿರುತ್ತೆ, ಇಲ್ಲ ಆಡಿಯೋನ ರೆಕಾರ್ಡ್ ಮಾಡಿ ಕಳಿಸೋವಂಥದ್ದು ಇರುತ್ತೆ. ಜಾಸ್ತಿ ಇಲ್ಲಿ ಆಡಿಯೋಸ್ನ ರೆಕಾರ್ಡ್ ಮಾಡಿ ಕಳಿಸೋವಂಥದ್ದು ನಿಮ್ಮ ಟಾಪಿಕ್ ಆಗಿರುತ್ತೆ. ಅದರಿಂದ ನ್ಯಾಚುರಲ್ ಆಗಿರಬೇಕು ನಿಮ್ಮ ವಾಯ್ಸ್. ಅಥವಾ ನೀವು ಏನೋ ಸ್ಕ್ರಿಪ್ಟ್ನ ಓದ್ತಾ ಇದ್ದೀರಾ ಅಥವಾ ಏನೋ ಓದ್ತಿದ್ದೀರಾ ಬುಕ್ಕು ಅನ್ನೋ ರೀತಿ ಇರಬಾರ್ದು, ನೀವೇ ಹೇಳ್ತಾ ಇದ್ದೀರಾ ಅನ್ನೋ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಹತ್ರ ಮಾತಾಡೋ ರೀತಿ ಇಲ್ಲಿ ನಿಮ್ಮ ಟೋನ್ ಇರಬೇಕು ಅಂತ ಹೇಳ್ತಿದ್ದಾರೆ. 5 ಮಿನಿಟ್ಸ್ ವಿಡಿಯೋ ಇರುತ್ತೆ, ಅದು ಅಷ್ಟೇ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಇನ್ನು ಎಕ್ಸಾಂಪಲ್ ಅವು ವರ್ಕ್ ಫ್ಲೋ ಅಥವಾ ಹೇಗಿರಬೇಕು ಅಂತ ನೋಡೋದಾದ್ರೆ, ವಾಟ್ ಈಸ್ ಸಮಥಿಂಗ್ ದಟ್ ಯು ವುಡ್ ಲೈಕ್ ಲೇಟರ್, ಅಥವಾ ಕೇಳ್ತೀವಿ ಗೊತ್ತಾ ನಾವೊಂದು ನಮ್ಮ ಫ್ರೆಂಡ್ಸ್ಗೆ, ಲೈಕ್ ಟೆಲ್ ಮಿ ಅಬೌಟ್ ದ ಪ್ಲೇಸ್ ಯು ಲವ್ ಟು ವಿಸಿಟ್, ಅಥವಾ ನೀವು ನಿಮ್ಮ ಆಫೀಸ್ ಏನು ಈ ನಡುವೆ, ಈ ರೀತಿ ನಾವು ಕ್ಯಾಶುಯಲ್ ಆಗಿ ಅಥವಾ ನ್ಯಾಚುರಲ್ ಆಗಿ ಕೇಳ್ತೀವಿ ಗೊತ್ತಾ, ಆ ರೀತಿ ಇರಬೇಕು ಅಂತ ಇಲ್ಲೊಂದು 3 ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ದಿಸ್ ಇಸ್ ಅ ಫುಲ್ಲಿ ರಿಮೋಟ್ ಫ್ರೀಲಾನ್ಸಿಂಗ್ ಆಪರ್ಚುನಿಟಿ ದಟ್ ಆಫರ್ಸ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇನ್ ವೇರ್ ಆ್ಯಂಡ್ ಹೌ ಮಚ್ ಯು ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಆಗಿರುತ್ತೆ, ಫ್ರೀಲಾನ್ಸಿಂಗ್ ಪೊಸಿಷನ್ ಆಗಿರುತ್ತೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ನಿಮಗೆ ಯಾವಾಗ ಬೇಕು ಎಷ್ಟು ಬೇಕು ಅಷ್ಟು ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಲುಕಿಂಗ್ ಫಾರ್ ಅ ಪಾರ್ಟಿಸಿಪೆಂಟ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಬೌಟ್ ಯು ನೋಡಿದ್ರೆ ಫ್ಲೂಯೆಂಟ್ ಆ್ಯಂಡ್ ಇಂಗ್ಲೀಷ್ ಆಗಿರಬೇಕು. ನಿಮ್ಮ ಏನು ಸ್ಕಿಲ್ಸ್ಗಳಿರಬೇಕು ಅಂದರೆ ಫ್ಲೂಯೆಂಟ್ ಆ್ಯಂಡ್ ಇಂಗ್ಲೀಷಲ್ಲಿ ನಿಮಗೆ ಚೆನ್ನಾಗಿ ನೀಟಾಗಿ ಮಾತಾಡೋದಕ್ಕೆ ಹಾಗೆ ಓದೋಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಫರ್ಟಬಲ್ ಲೈಕ್ ಎಂಗೇಜಿಂಗ್ ಆಗಿ ಹೊಸ ಪರ್ಸನ್ ಜೊತೆ ಯಾವುದೇ ರೀತಿ ಇಂಜರ್ಗೆ ಇಲ್ಲದೆ ನ್ಯಾಚುರಲ್ ಆಗಿ ಮಾತಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗ ಇದು 2 ಪರ್ಸನ್ಸ್ ಮಾತಾಡುವಂಥದ್ದಾಗಿರೋದ್ರಿಂದ ಇಲ್ಲಿ ನೀವು ಕಾಲ್ನ ರೆಕಾರ್ಡ್ ಮಾಡೋ ರೀತಿ ಅಥವಾ ವಾಯ್ಸ್ನ ರೆಕಾರ್ಡ್ ಮಾಡೋ ರೀತಿ ನೀವು ಇಲ್ಲಿ ಮಾಡಬೇಕು. ಪರ್ಸನ್ ಎ ಪರ್ಸನ್ ಬಿ ಇಬ್ಬರು ಮಾತಾಡ್ತಿರೋ ರೀತಿ ನ್ಯಾಚುರಲ್ ಆಗಿರೋವಂಥ ಸ್ಕ್ರಿಪ್ಟ್ಸ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಒಬ್ಬರು ಪರ್ಸನ್ಗೆ ಕನೆಕ್ಟ್ ಆಗ್ತೀರಾ, ಅದು ಕಾಲ್ ಅಂತ ಹೇಳೋಕ್ಕಾಗಲ್ಲ, ಕನೆಕ್ಟ್ ಆಗುತ್ತೆ ಆ್ಯಪ್ ಮೂಲಕ ಅಥವಾ ಅವರ ವೆಬ್ಸೈಟ್ ಮೂಲಕ. ಅಲ್ಲಿ ಜಸ್ಟ್ ಹಾಯ್ ಹೇಗಿದ್ದೀರಾ, ಇವಾಗ ಬಂದ್ರಾ, ನಿಮ್ಮ ಊಟ ಆಯಿತಾ, ಅಥವಾ ನಿಮ್ಮ ಆಫೀಸ್ಗಳೇನು, ಅವರು ಸ್ಕ್ರಿಪ್ಟ್ನ ಕೊಡ್ತಾರೆ ಏನು ಹೇಳಬೇಕು ಅಂತ. ಅದನ್ನು ಆ್ಯಸ್ ಇಟ್ ಈಸ್ ನೀವು ಯಾವುದೇ ರೀತಿ ಲೈಕ್ ಸ್ಕ್ರಿಪ್ಟ್ಸ್ ಓದ್ತಿಲ್ದಿರೋದ್ ರೀತಿ ನ್ಯಾಚುರಲ್ ಆಗಿ ಹೇಳಬೇಕಾಗಿರುತ್ತೆ ಅಷ್ಟೇ. ನೀವು ಹೇಳ್ತಾ ಇರೋದನ್ನ ರೆಕಾರ್ಡ್ ಮಾಡಿಕೊಂಡು ಅವ್ರಿಗೆ ವಾಪಸ್ ಕಳಿಸೋವಂಥದ್ದು ನಿಮ್ಮ ಕೆಲಸ. ಇದು ಎಷ್ಟು ಟೇಕ್ಸ್ ಬೇಕಾದ್ರೂ ತೊಗೊಳ್ಬೋದು, ಬಟ್ ಸ್ವಲ್ಪ ನ್ಯಾಚುರಲ್ ಆಗಿ ಫಸ್ಟ್ ಟೇಕಲ್ಲಿ ತೊಗೊಂಡ್ರೆ ಈಸಿಯಾಗಿ ಮಾಡಿ ಮುಗಿಸ್ಬೋದಾಗಿರುತ್ತೆ. ಇನ್ನು ಎಬಿಲಿಟಿ ಟು ಮ್ಯಾನೇಜ್ ಗುಡ್ ಲೈಟಿಂಗ್ ಆಗಿರ್ಬೋದು. ಕೆಲವೊಂದು ಸಲ ನಾನು ಹೇಳಿದಾಗೆ ವಿಡಿಯೋ ಅಥವಾ ಆಡಿಯೋದಿರುತ್ತೆ ಅಲ್ವಾ, ಅಲ್ಲಿ ನೀವು ಕ್ಲಾರಿಟಿಯಿಂದ ಇರುವಂಥ ಲೈಟಿಂಗಲ್ಲಿ ವಿಡಿಯೋನ ಮಾಡಬೇಕಾಗಿರುತ್ತೆ ಕೆಲವೊಂದು ಸಲ ಅನ್ನೋದನ್ನು ಕೂಡ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು, ಪ್ರಾಜೆಕ್ಟ್ಸ್ಗಳ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡೋಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ಇಲ್ಲಿ ಹೇಗೆ ಅನ್ನೋದಾದರೆ 4 ಟೈಪ್ಸಲ್ಲಿದೆ. ಒಂದು ಆಡಿಯೋ ಅಥವಾ ವಿಡಿಯೋನ ಕೊಟ್ಟು ನಿಮಗೆ ಟೈಪ್ ಮಾಡೋದಕ್ಕೆ ಹೇಳ್ತಾರೆ. ಇನ್ನೊಂದು ಆಡಿಯೋ ಅಥವಾ ವಿಡಿಯೋನ ಕೊಟ್ಟು ನಿಮಗೆ ವಾಯ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಹೇಳ್ತಾರೆ, ಕಾಲ್ ಅಥವಾ ಕಾನ್ವರ್ಸೇಷನ್ ರೀತಿಯಲ್ಲಿ. ಇನ್ನೊಂದು ಏನು ಅಂದರೆ ಆಡಿಯೋ ಅಥವಾ ವಿಡಿಯೋನ ಜಸ್ಟ್ ನೀವು ಹೇಳೋದ್ರ ಜೊತೆಗೆ ವಿಡಿಯೋ ರೀತಿಯಲ್ಲಿ ಮಾಡೋದಕ್ಕೆ ಕೇಳ್ತಾರೆ. ಸೊ ಈ ರೀತಿ ನಿಮಗೆ ಗೈಡೆನ್ಸ್ಗಳಲ್ಲಿ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ ಈ ಪ್ರಾಜೆಕ್ಟ್ನ ನೀವು ಹೇಗೆ ಮಾಡಬೇಕು ಅಂತ. ಸೊ ನಿಮಗೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಇಲ್ಲ, ಬರೀ ಆಡಿಯೋ ಅಂದರೆ ಆಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕು, ಅಥವಾ ಬರೀ ಟೈಪಿಂಗ್ ಅಂದರೆ ಟೈಪಿಂಗ್ ಪ್ರಾಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಇನ್ನು ಇಲ್ಲಿ ನಿಮಗೆ ಸ್ಯಾಲ್ರಿ ನೋಡಿದ್ರೆ ಆಲ್ರೆಡಿ ನಾನು ನಿಮಗೆ ತೋರಿಸಿರೋ ಹಾಗೆ $50 ಪರ್ ಅಪ್ರೂವ್ಡ್ ರೆಕಾರ್ಡಿಂಗ್ ಆರ್, 1 ಅವರ್ ರೆಕಾರ್ಡಿಂಗ್ಗೆ ನಿಮಗೆ $50 ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅಡಿಷ್ನಲ್ ಆಗಿ ಪ್ರೊಫೆಷ್ನಲ್ ಬೇಸಿಕ್ಸ್ ಇರಬೇಕು ನಿಮ್ಮಲ್ಲಿ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ರೆಕಾರ್ಡ್ 5 ಮಿನಿಟ್ಸ್ ವಿಡಿಯೋ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೊಬ್ಬ ಪರ್ಸನ್ ಜೊತೆ ನೀವು 5 ಮಿನಿಟ್ಸ್ ಮಾತಾಡ್ತಿರೋ ಅಂಥದ್ದು ಅಥವಾ ಸ್ಕ್ರಿಪ್ಟ್ಸ್ನ ಹೇಳಿರೋವಂಥ ವಿಡಿಯೋನ ಅಥವಾ ರೆಕಾರ್ಡಿಂಗ್ನ ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಎಂಗೇಜಿಂಗ್ ನ್ಯಾಚುರಲಿ ಲೈಕ್ ಕ್ರಿಯೇಟಿವ್ ಅಥವಾ ಆ್ಯಕ್ಟಿವ್ ಆಗಿ, ರೆಸ್ಪಾನ್ಸಿಬಲ್ ಆಗಿ, ಜೆನ್ಯೂನ್ ಆಗಿ ಇರೋ ರೀತಿಯಾದಂಥ ವರ್ಕ್ನ ನೀವು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ವಾಯ್ಸ್ ಆ್ಯಂಡ್ ಆಡಿಯೋ ಕ್ವಾಲಿಟಿ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಕ್ಲಿಯರ್ ವಿಡಿಯೋ ಇರಬೇಕು, ಆಡಿಯೋ ಕ್ವಾಲಿಟಿ ಕೂಡ ಇರಬೇಕು ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನೆಲ್ಲ ರಿಕ್ವೈರ್ಮೆಂಟ್ಸ್ಗಳು ಬೇಕು ಅಂದರೆ ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಕ್ವಾಲಿಟಿ, ಅಂದರೆ ಇಲ್ಲಿ ನಾನು 3 to 4 ಟೈಪ್ಸ್ ಇರುತ್ತೆ ಅಂತ ಹೇಳ್ದೆ ಅಲ್ವಾ, ಅದರಲ್ಲಿ 1 ಟೈಪಲ್ಲಿ ನಿಮಗೆ ಕ್ಯಾಮ್ರಾ ಬೇಕಾಗುತ್ತೆ. ಸೊ ಅದರಿಂದ ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮಗೆ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗಿರುತ್ತೆ
ಬೇಕಾಗುತ್ತೆ ಇಲ್ಲಿ ನಿಮ್ಮ ವರ್ಕ್ನ ಮಾಡೋಕ್ಕೆ. ಯಾಕಂದರೆ ಅವರು ಒಂದು ವೆಬ್ಸೈಟ್ ಅಥವಾ ಒಂದು ಅವ್ರದ್ದು ಒಂದು ಲಿಂಕಿಂದ ನೀವು ಓಪನ್ ಮಾಡಿಕೊಂಡು ಅಲ್ಲಿ ನೀವು ರೆಕಾರ್ಡ್ನ ಮಾಡಬೇಕಾಗಿರೋದ್ರಿಂದ, ಯಾಕಂದರೆ ಇನ್ನೊಬ್ಬ ಪರ್ಸನ್ ಕೂಡ ಜಾಯ್ನ್ ಆಗೋದ್ರಿಂದ ಯಾವುದೇ ರೀತಿ ಪರ್ಸನಲ್ ಇನ್ಫಾರ್ಮೇಷನ್ಸ್ ಶೇರ್ ಆಗಬಾರ್ದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಅವರು ಒಂದು ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಥವಾ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ವರ್ಕ್ ಮಾಡೋದಕ್ಕೆ ಹೇಳ್ತಾರೆ. ಅದರಿಂದ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನೀವು ಆರಾಮಾಗಿ ಮಾಡ್ಬೋದಾಗಿರುತ್ತೆ. ಅದರಿಂದ ಇಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕೇಳ್ತಾ ಇದೆ. ಅದಾದಮೇಲೆ USB ಮೈಕ್ರೋಫೋನ್ ಇದ್ದರೆ ನಿಮಗೆ ಕ್ಲಿಯರ್ ಆಗಿ ಮಾತಾಡ್ಬೋದು. ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಅಥವಾ ಪಕ್ಕದಲ್ಲಿ ನಾಯ್ಸ್ಗಳು ಬರ್ತಿದ್ರೆ ಆದಷ್ಟು ಡಿಕ್ರೀಸ್ ಮಾಡುತ್ತೆ ಅನ್ನೋದ್ರಿಂದ ಅದು ಕೂಡ ಕೇಳ್ತಾ ಇದ್ದಾರೆ. ನ್ಯಾಚುರಲ್ ಆಗಿ ಸೌಂಡಿಂಗ್ ಆಗುತ್ತೆ ಅಂತ. ಸೊ ನೀವೀಗ ನಾನು ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ಬೋದು. ನಾನು ಕೂಡ USB ಹೆಡ್ಫೋನ್ಸಿಂದಾನೇ ನಾನು ಇಲ್ಲಿ ರೆಕಾರ್ಡ್ನ ಮಾಡ್ತಾ ಇರೋದು. ಅದರಿಂದ ಈ ರೀತಿ ಕ್ಲಿಯರ್ ಆಗಿ ಬರುತ್ತೆ ಅನ್ನೋ ರೀಸನ್ಗೆ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಗುಡ್ ಲೈಟ್ನಿಂಗ್ ಇರಬೇಕು, ಬ್ಯಾಕ್ಗ್ರೌಂಡ್ ಫ್ರೀ ಸೌಂಡ್ಸ್ ಇರಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಇರಬೇಕು ಅನ್ನೋದನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸಿಂಪಲ್ ಆದಂಥ ಆಪ್ಷನ್ಸ್ನ ಕೇಳಿರುವಂಥದ್ದು. ಬಟ್ ಯಾರಿಲ್ಲಿ ಜಸ್ಟ್ ನಮಗೆ ಮೊಬೈಲ್ ಫೋನಲ್ಲೇ ಮಾಡುವಂಥದ್ದು ಬೇಕು ಅಂದರೆ ಇಲ್ಲಿ ಅಷ್ಟು ಸಪೋರ್ಟ್ ಮಾಡೋದಿಲ್ಲ ಅನ್ನೋದನ್ನು ಕೂಡ ಅವ್ರು ಇಲ್ಲಿ ಲೈಕ್ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದು ಸಲ ಆ ಲಿಂಕ್ಗಳು ಓಪನ್ ಆಗೋದಿಲ್ಲ. ಸೊ ಅದರಿಂದ ಮೊಬೈಲಲ್ಲಿ ಇದಕ್ಕಿಂತ ನೀವು ಇಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಆಗಿತ್ತು. ಇನ್ನು ಏನಾದರೂ ಡೌಟ್ಸ್ಗಳಿದೆ, ಕ್ವೆಶನ್ಸ್ಗಳಿದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಅಪ್ಲೈ ಇನ್ 10 ಮಿನಿಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು. 10 ಮಿನಿಟ್ಸ್ ಒಳಗೆ ನಿಮ್ಗೆ ಇಲ್ಲಿ ಅಪ್ರೂವ್ ಆಗುತ್ತೆ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಆಪ್ಷನ್ ಕೊಡೋದಿಲ್ಲ, ಯಾಕಂದರೆ ಅದು ಜೆನ್ಯೂನ್ ಆಗಿರಬೇಕು ಅಂತ. ಸೊ ಅದು ಹೇಗೆ ಏನು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಅದೇ ರೀತಿ ಫಾಲೋ ಮಾಡಬೇಕು ನೀವು. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇಲ್ಲಿ ನೀವು ನಿಮ್ಮ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಐ ಆಮ್ ಸೋ ಸಾರಿ, ಇಲ್ಲಿ ಲಾಗಿನ್ ಆದಮೇಲೆ ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡೋದಕ್ಕೆ ಆಪ್ಷನ್ಸ್ನ ಕೊಡ್ತಾ ಇಲ್ಲ, ಅದು ಅಪ್ರೂವ್ ಮಾಡ್ತಾ ಇಲ್ಲ. ಸೊ ಅದರಿಂದ ನಾನು ಇದೇ ಇಂಟರ್ಫೇಸಲ್ಲಿ ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ಗಳು ಏನಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ನೀವಿಲ್ಲಿ ನಿಮ್ಮ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ಲಾಗಿನ್ ಆದಮೇಲೆ ನಿಮ್ಮ ಇಮೇಲ್ಗೆ ಒಂದು OTP ಬರುತ್ತೆ. ಆ OTPನ ನೀವಲ್ಲಿ ಅಪ್ಲೋಡ್ನ ಮಾಡಬೇಕು. ಅದಾದಮೇಲೆ ಶಾರ್ಟ್ ಆಗಿ ನಿಮಗೆ ವಾಯ್ಸ್ದು ಟೆಸ್ಟ್ ತೊಗೊತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ಕ್ರಿಪ್ಟ್ನ ಕೊಡ್ತಾರೆ. ಇಲ್ಲಿ ಆ ಸ್ಕ್ರಿಪ್ಟಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ವಾಯ್ಸ್ನ ರೆಕಾರ್ಡ್ ಮಾಡಿ ಅಲ್ಲಿ ಅಪ್ಲೋಡ್ನ ಮಾಡಬೇಕು. ಎಲ್ಲ ಕೂಡ ಆನ್ಲೈನಲ್ಲೇ ನಡಿಬೇಕು. ನೀವು ಸ್ಕ್ರೀನಿಂದ ಔಟ್ ಆಗ್ತೀವಿ ಅಥವಾ ಎಕ್ಸಿಟ್ ಆಗಿ ಮತ್ತೆ ಲಾಗಿನ್ ಆಗಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಅದರಿಂದನೇ ನಾನು ಇಲ್ಲಿ ಲೈಕ್ ರೆಕಾರ್ಡಿಂಗ್ನ ಮಾಡೋಕ್ಕೆ ಆಪ್ಷನ್ ಸಿಗಲಿಲ್ಲ. ಸೊ ಅಲ್ಲಿ ಸ್ಕ್ರಿಪ್ಟ್ ಇರುತ್ತೆ, ಜಸ್ಟ್ 5 to 6 ಲೈನ್ಸ್ ಇತ್ತು ಅಷ್ಟೇ ನಂದು. ಸೊ ಆ ಸ್ಕ್ರಿಪ್ಟಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ಓದಬೇಕು. ನಿಮ್ಮ ಟೈಮ್ನ ತೊಗೊಳ್ಳಿ ಆ ಸ್ಕ್ರಿಪ್ಟ್ನ ಓದೋದಕ್ಕೆ, ಏನು ಪ್ರಾಬ್ಲಮ್ ಇಲ್ಲ. ಆ ಸ್ಕ್ರಿಪ್ಟ್ನ ಓದಿ ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ಓದೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಬಟ್ ಸ್ವಲ್ಪ ವಾಯ್ಸ್ ನ್ಯಾಚುರಲ್ ಆಗಿ ಸೌಂಡ್ ಆಗೋ ರೀತಿ ನೀವು ಇಲ್ಲಿ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಬರುತ್ತೆ. ಸೊ ಆ ರೀತಿ ಆದಮೇಲೆ ನಿಮಗೆ ಅವ್ರು ಕೊಡ್ತಾ ಇರೋವಂಥ $50ಗೆ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಕೇಳುತ್ತೆ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಥವಾ ನೀವು ಬೇರೆ ಕಡೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀರಾ ಕೇಳುತ್ತೆ. ಅದಕ್ಕೆಲ್ಲ ಕ್ವೆಶನ್ಗೆ ನೀವು ಎಸ್ ಆರ್ ನೋ ಅಂತ ಆನ್ಸರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಸಬ್ಮಿಟ್ ಆಗುತ್ತೆ. ಸೊ ಈ ರೀತಿ ನೀವಿಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ನೀವು ಕೊಟ್ಟಿರೋಂಥ ಇಮೇಲ್ಗೆ ಅವ್ರ ಕಡೆಯಿಂದ ಇಮೇಲ್ ಅಥವಾ ಮೆಸೇಜ್ಗಳು ಬರುತ್ತೆ. ಲೈಕ್ ಪ್ರಾಜೆಕ್ಟ್ಸ್ ಯಾವುದು ಓಪನ್ ಇದೆ, ಅದ್ರ ಪರ್ಸೆಂಟೇಜ್ ಎಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ, ಹಾಗೆ ಅದು ವಿಡಿಯೋ ಮಾಡುವಂಥದ್ದು, ಆಡಿಯೋ ಮಾಡುವಂಥದ್ದು ಅಥವಾ ಟೈಪಿಂಗ್ದ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರು ನಿಮಗೆ ನಿಮ್ಮ ಇಮೇಲ್ಗೆ ಸೆಂಡ್ ಮಾಡಿಕೊಡ್ತಾರೆ. ಸೊ ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ ಅಂತ ಹೇಳ್ತೀನಿ. ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದಿರ್ಬತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.